ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಾಸಕರ ಲೋಕ ಟ್ರ್ಯಾಪ್ ಹಿಂದೆ ಸ್ವಾಮೀಜಿ ಕೈವಾಡ ಇತ್ತ? ಶಾಸಕ ಚಂದ್ರು ಲಮಾಣಿ ಅವರನ್ನ ಮಣಿಸೋದಕ್ಕೆ ಮಸಲತ್ತು ನಡೆದಿತ್ತ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಶಾಸಕರ ಲೋಕ ಟ್ರ್ಯಾಪ್ ಹಿಂದೆ ಸ್ವಾಮೀಜಿಯೊಬ್ಬರ ಕೈವಾಡ ಇತ್ತ? ಶಾಸಕ ಚಂದ್ರು ಲಮಾಣಿ ಅವರನ್ನ ಮಣಿಸೋದಕ್ಕೆ ಮಸಲತ್ತು ನಡೆದಿತ್ತ? ತಮ್ಮದೇ ಸಮುದಾಯ ಶಾಸಕನ ವಿರುದ್ಧ ಸ್ವಾಮೀಜಿ ಮಸಲತ್ತು ಮಾಡಿದ್ರ? ಶಾಸಕ ಚಂದ್ರು ಲಮಾಣಿ ಅವರನ್ನ ಸಿಕ್ಕಿ ಹಾಕ್ಸೋದಕ್ಕೆ ಪ್ಲಾನಿಂಗ್ ನಡೆದಿತ್ತ ಎನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂದ್ರೆ ಲೋಕಾಯುಕ್ತ ದಾಳಿಯ ಬೆನ್ನಲ್ಲೇ ಸ್ವಾಮೀಜಿ ಆಡಿಯೋ ಇದೀಗ ಲೀಕ್ ಆಗಿದೆ. ಶಿರಹಟ್ಟಿಯ ಆದರಹಳ್ಳಿ ಕುಮಾರ ಮಹಾರಾಜ ಶ್ರೀಗಳ ಆಡಿಯೋ ಇದೀಗ ರಿಲೀಸ್ ಆಗಿರುವಂಥದ್ದು. ಹೀಗಾಗಿ ಸಾಕಷ್ಟು ಅನುಮಾನಗಳು, ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಬೆಂಗಳೂರಿನ ಟೀಮ್ನಿಂದ ರೇಡ್ ಎಂಬ ಬಗ್ಗೆ ಆಡಿಯೋದಲ್ಲಿ ಆಲ್ರೆಡಿ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ. ಶಾಸಕರ ಲೋಕಾಯುಕ್ತ ದಾಳಿ ಬೆನ್ನಲ್ಲೇ ರಿಲೀಸ್ ಆಗಿದೆ ಸ್ವಾಮೀಜಿಯವರ ಆಡಿಯೋದಲ್ಲಿ ಶಾಸಕರನ್ನ ಇಡಿ ಇಕ್ಕಳಕ್ಕೆ ಸಿಕ್ಕಿಸಬೇಕು ಅನ್ನೋದಾಗಿ ಒಂದಿಷ್ಟು ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಶಾಸಕರ ಟಿಕೆಟ್ ತಪ್ಪಿಸಬೇಕು ಅಂತ ಸ್ವಾಮೀಜಿ ಮಾತಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತನ ಜೊತೆ ಈ ರೀತಿ ಮಾತುಕತೆಯನ್ನ ನಡೆಸಿದ್ದಾರೆ. ಲೋಕಾಯುಕ್ತ ರೇಡ್ ಬಳಿಕ ಸ್ವಾಮೀಜಿಯ ಆಡಿಯೋ ಒಂದು ರಿಲೀಸ್ ಆಗಿದೆ. ಈ ಒಂದು ಆಡಿಯೋ ಏನಿದೆ ನಿಮ್ಮ ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ. ಆಡಿಯೋನಲ್ಲಿ ಶಾಸಕರಿಗೆ ನಾನು ಟಿಕೆಟ್ ಅನ್ನ ತಪ್ಪಿಸಲೇಬೇಕು, ಇಲ್ದಿದ್ರೆ ನಂಗೆ ಸಮಾಧಾನ ಇಲ್ಲ ಅಂತ ಮಾತನ್ನ ಶುರು ಮಾಡಿದ್ದಾರೆ ಸ್ವಾಮೀಜಿ. ಬೆಂಗಳೂರಿನಲ್ಲಿ ಬೇರೆ ಸೂತ್ರ ಹಮ್ಮಿಕೊಂಡಿದ್ದೇವೆ ಅಂತ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ನನಗೆ ಆಶ್ಚರ್ಯ ಆಗೈತ್ರಿ. ಏನಂತೀರಿ? ಇವನು ಧೈರ್ಯನಾರ ಎದರ್ದಿರ್ಬೋದು ಅಂತ. ಇಲ್ರಿ, ಮುಂದ ಇವನ್ ಟಿಕೆಟ್ ತಪ್ಪಿಸ್ಲೇಬೇಕ್ರಿ. ತಾನ ಕಟ್ಬಿಡ್ರಿ. ಅಲ್ಲ, ಅದನ್ನ ಮಾಡಬೇಕ್ರಿ. ನಾನು ಅದನ್ನ ಮಾಡದ ಹೊರತು ನನಗಂತೂ ಸಮಾಧಾನ ಇಲ್ಲ. ತಾನ ಮಾಡ್ಕೊಂತಾನ ಅದನ್ನ. ಆಗಬೇಕು. ಯಾಕಂದ್ರ ಸುಮ್ಮನ ನಾಳೆ ಮತ್ತ ಸಮಸ್ಯೆ ಮಾಡ್ಕೊಂಡು ಅಂದ್ರ ದೊಡ್ಡ ತೊಂದರೆ ಒಳಗ್ ಬೀಳ್ತೀವಿ. ಈ 5 ವರ್ಷದೊಳಗೆ 3 ವರ್ಷ ಹೋಗೈತಿ, ಇನ್ನು 2 ವರ್ಷ ಐತಿ, ಹೆಂಗ್ ಕಳಿತೀವಿಪಾ ಅಂತೀವಿ. ಎಲ್ಲಾರ್ಗಿ ನೋವು ಐತ್ ನೋಡ್ರಿ. ಎಲ್ಲಾರ್ಗಿ ನೋವು ಐತ್ ನೋಡ್ರಿ. ಬೈತಾನ್ರಿ ಈ ತಾಲೂಕಿನ ಒಬ್ಬ ಸಣ್ಣ ಹುಡುಗ MLA ಬೈತಾನ್ರಿ. ಯಾರ್ ರೋಡ್ ಶುದ್ಧ ಅದಾವ ಹೇಳ್ರಿ, ಹೋಗ್ಲತ್ಲ. ಒಂದ್ ಹಿಡಿ ಮಣ್ಣು ಹಾಕಿಲ್ರಿ ರೋಡಿಗೆ. ಕಾಂಕ್ರೀಟ್ ಬೇಡ, ಡಾಂಬರ್ ಬೇಡ, ಮಣ್ಣರ್ರಿ. ಮಣ್ಣಿನ ಬಿಲ್ ತೆಗ್ದಿರ್ತಾರಲ್ರಿ ಹಾಕಿ ಒಂದ್ ತಕ್ಕೊಂತಾರ್ರಿ ಇವ್ರು. ಬೇರೆ ಸೂತ್ರ ಹಮ್ಮಿವ್ರಿ, ನಾವು ಕುತ್ಕೊಂಡು ಸ್ವಲ್ಪ ಮಾತಾಡನ್ರಿ. ಅದ ಬೆಂಗಳೂರಾಗ ಬೇರೆ ಸೂತ್ರ ಹಮ್ಮಿವ್ರಿ. ಈಗ ನಾವು ಅದಕ್ಕ ಕುತ್ಕೊಂಡ್ ಮಾತಾಡಿದ್ ಒಂದ್ ಪ್ಲಾನ್ ಮುಂದುವರ್ಸನ್ರಿ. ನಾಳೆ ಬಂದ್ ಬಿಡ್ರಿ. ನಾಳೆ ಬರ್ರಿ. ಸೋನು ಲಮಾಣಿ ಅಂತೇಳಿ ನಮ್ಮದ್ರೊಳಗ ಒಬ್ಬ ದೊಡ್ಡ ಲೀಡರ್ ರೀ ಅವನು. ಅವನು ಬೇರೆ ಬೇರೆ ಪಾಪ ಅವನು ವೈಯಕ್ತಿಕ ಅವನು ದಂಧೆ ಐತ್ರಿ ಪಾಪ. ವೀರೇಂದ್ರ ಪಪ್ಪಿ ಅವರೆಲ್ಲ ಪಾರ್ಟ್ನರ್ ರೀ ಅವ್ರು. ಅವ್ರೆಲ್ಲಾ ಕ್ಯಾಶಿನೋ ಇಂತದ್ರಾಗ ಅದಾರ್ರಿ ಅವ್ರ ಪಾಪ. ಅವ್ರು ನಮ್ ಭಕ್ತರು. ಅವನ್ ಗೊತ್ತಾಗೈತಿ ಅಜ್ಜಾರಿಗೆ ಬಾಳ್ ಟಾರ್ಚರ್ ಮಾಡ ಅಂತ ನೀವ ಅಂತೇಳಿ. ಅವನಿಗೆ ಒಬ್ಬ ಸಿರಾ MLA ಹಿಂಗ ಮಾಡಿದ್ನರಿ. ಬ್ಯಾರೆ ಒಂದ್ ಸೂತ್ರದ ಗಾಳದಾಗ ಹಾಕಿ ಸಿಗಿಸಿದ್ನರಿ ಅವನು. ಬೆಂಗಳೂರು ಟೀಮ್ ಐತ್ರಿ ಅದೊಂದು. ಕೆಲ್ಸ ಕೊಡ್ರಿ ಅಂತೇಳಿ ಬರ್ತಾರ್ರಿ ಅವ್ರು. ನೋಟ್ ಗಿದ ಹಚ್ಚಿ IT ಇದಕ್ ಹೋಗಿಸ್ಬಿಟ್ರಿ ಇವನ್ನ. ಸುಂದಗಾಯಿ ಕುಂದಿರ್ತಾನ್ರಿ ಇವ. ನಾಳೆ ಮಾತಾಡೋಣಂತ ಬರ್ರಿ, ಅವನ ಜೊತೆನೆ ಮಾತಾಡೋಣ ಫೋನ್ ಹಚ್ಚಿ. ತರ್ನ ಕೈ ಬಿಟ್ಟು ನಾವ್ ಸುಮ್ಮನೆ ಸೈಡ್ ನಿಲ್ಲನ್ರಿ. ನಾಳೆ ಬಂದೋಕಂತ ಬರ್ರಿ, ನಾಳೆ ಬರ್ರಿ. ಇರ್ಬೋದು ಅನ್ನೋದು ಅದ ನನಗ ಆಶ್ಚರ್ಯ ಆಗೈತ್ರಿ. ಏನಂತೀರಿ? ಇವನು ಧೈರ್ಯನಾರ ಎದರ್ದಿರ್ಬೋದು ಅಂತ. ಇಲ್ರಿ, ಮುಂದ ಇವನ್ ಟಿಕೆಟ್ ತಪ್ಪಿಸ್ಲೇಬೇಕ್ರಿ. ತಾನ ಕಟ್ಬಿಡ್ರಿ. ಅಲ್ಲ, ಅದನ್ನ ಮಾಡಬೇಕ್ರಿ. ನಾನು ಅದನ್ನ ಮಾಡದ ಹೊರತು ನನಗಂತೂ ಸಮಾಧಾನ ಇಲ್ಲ. ತಾನ ಮಾಡ್ಕೊಂತಾನ ಅದನ್ನ. ಆಗಬೇಕು. ಯಾಕಂದ್ರ ಸುಮ್ಮನ ನಾಳೆ ಮತ್ತ ಸಮಸ್ಯೆ ಮಾಡ್ಕೊಂಡು ಅಂದ್ರ ದೊಡ್ಡ ತೊಂದರೆ ಒಳಗ್ ಬೀಳ್ತೀವಿ. ಈ 5 ವರ್ಷದೊಳಗೆ 3 ವರ್ಷ ಹೋಗೈತಿ, ಇನ್ನು 2 ವರ್ಷ ಐತಿ, ಹೆಂಗ್ ಕಳಿತೀವಿಪಾ ಅಂತೀವಿ. ಎಲ್ಲಾರ್ಗಿ ನೋವು ಐತ್ ನೋಡ್ರಿ.
ಎಲ್ಲಾರ್ಗು ಹೋಯ್ತು ನೋಡ್ರಿ ಸಣ್ಣ ಹುಡುಗ ಬೈತಾನ್ರಿ. ಈ ತಾಲೂಕಿನ ಒಬ್ಬ ಸಣ್ಣ ಹುಡುಗ MLA ಬೈತಾನ್ರಿ. ಯಾರ್ ರೋಡ್ ಶುದ್ಧ ಅದಾವ ಹೇಳ್ರಿ ಹೋಗ್ಲತ್ಲ. ಒಂದ್ ಹಿಡಿ ಮಣ್ಣು ಹಾಕಿಲ್ರಿ ರೋಡಿಗೆ. ಕಾಂಕ್ರೀಟ್ ಬೇಡ, ಡಾಂಬರ್ ಬೇಡ, ಮಣ್ಣರ್ರಿ. ಮಣ್ಣಿನ ಬಿಲ್ ತೆಗ್ದಿರ್ತಾರಲ್ರಿ ಹಾಕಿ ಅಂತೇಳಿ ಹಾಕಿ ಒಂದ್ ತಕ್ಕೊಂತಾರ್ರಿ ಇವ್ರು. ಬೇರೆ ಸೂತ್ರ ಹಮ್ಮಿವ್ರಿ, ನಾವು ಕುತ್ಕೊಂಡು ಸ್ವಲ್ಪ ಮಾತಾಡನ್ರಿ. ಮಳೆ ಜಗ್ಗ ಬೇನ ಬಿಲ್ ಜಗ್ತದ ಅದ ಬೆಂಗಳೂರಾಗ ಬೇರೆ ಸೂತ್ರ ಹಮ್ಮಿವ್ರಿ ಈಗ ನಾವು ಅದಕ್ಕ ಕುತ್ಕೊಂಡ್ ಮಾತಾಡಿದ್ ಒಂದ್ ಪ್ಲಾನ್ ಮುಂದುವರ್ಸನ್ರಿ. ಗೊತ್ತಂತವ್ರಿ ನಾಳೆ ಊಡ್ಕೊಂತೀನಿ ಗದಗಿ ಬಂದ್ ಮಕ್ಳಾಗ ಇರ್ತಾರ ನಾಳೆ ಬಂದ್ ಬಿಡ್ರಿ, ನಾಳೆ ಬರ್ರಿ. ಸೋನು ಲಮಾಣಿ ಅಂತೇಳಿ ನಮ್ಮದ್ರೊಳಗ ಒಬ್ಬ ದೊಡ್ಡ ಲೀಡರ್ ರೀ ಅವನು. ಅವನು ಬೇರೆ ಬೇರೆ ಪಾಪ ಅವನು ವೈಯಕ್ತಿಕ ಅವನು ದಂಧೆ ಐತ್ರಿ ಪಾಪ. ವೀರೇಂದ್ರ ಪಪ್ಪಿ ಅವರೆಲ್ಲ ಪಾರ್ಟ್ನರ್ ರೀ ಅವ್ರು. ಅವ್ರೆಲ್ಲಾ ಕ್ಯಾಶ್ಯೂನೋ ಇಂತದ್ರಾಗ ಅದಾರ್ರಿ ಅವ್ರ ಪಾಪ. ಅವ್ರು ನಮ್ ಭಕ್ತರು. ಅವನ್ ಗೊತ್ತಾಗೈತಿ ಅಜ್ಜಾರಿಗೆ ಬಾಳ್ ಟಾರ್ಚರ್ ಮಾಡ ಅಂತ ನೀವ ಅಂತೇಳಿ. ಅವನಿಗೆ ಒಬ್ಬ ಸಿರಾ MLA ಹಿಂಗ ಮಾಡಿದ್ನರಿ. ಬೇರೆ ಒಂದ್ ಸೂತ್ರದ ಗಾಳದಾಗ ಹಾಕಿ ಸಿಗಿಸಿದ್ನರಿ ಅವ್ನು. ಬೆಂಗಳೂರು ಟೀಮ್ ಐತ್ರಿ ಅದೊಂದು. ಕೆಲ್ಸ ಕೊಡ್ರಿ ಅಂತೇಳಿ ಬರ್ತಾರ್ರಿ ಅವ್ರು. ನೋಟ್ ಗಿದ ಹಚ್ಚಿ ಒಮ್ಮೆ IT ಇದಕ್ಕ ಹೋಗಿಸ್ಬಿಟ್ರಿ ಇವನ್ನ. ಸುಂದಗಾಯಿ ಕುಂದಿರ್ತಾನ್ರಿ ಇವ. ನಾಳೆ ಮಾತಾಡೋಣಂತ ಬರ್ರಿ, ಅವನ ಜೊತೆನೆ ಮಾತಾಡೋಣ ಫೋನ್ ಹಚ್ಚಿ. ತರ್ನ ಕೈ ಬಿಟ್ಟು ನಾವ್ ಸುಮ್ಮನೆ ಸೈಡ್ ನಿಲ್ಲನ್ರಿ. ಅದರಿ ನಾಳೆ ಬಂದೋಕಂತವ್ರಿ ಬರ್ರಿ, ನಾಳೆ ಬರ್ರಿ. ಈಗಾಗಲೇ ತಮ್ಮ ಎಲ್ಲ ಮಾಧ್ಯಮದ ಮಿತ್ರರಿಗೆ ನಾನು ಒಂದು ಆಡಿಯೋ ಕಳಿಸಿದ್ದೀನಿ. ನಮ್ಮ ಶಾಸಕರನ್ನು ಮಟ್ಟ ಹಾಕಲು ಅವರದೇ ಸಮಾಜದ ಒಬ್ಬ ಪೂಜ್ಯ ಸ್ವಾಮೀಜಿಯವರು ಒಬ್ಬ ಕಾರ್ಯಕರ್ತರ ಜೊತೆ ಮಾತಾಡಿದ್ದನ್ನು ನಾವು ನಿಮಗೆ ಆಡಿಯೋ ಹಾಕಿದ್ದೀನಿ. ಅದರೊಳಗೆ ಸ್ಪಷ್ಟವಾಗಿ ಹೇಳ್ತಾರೆ ಅವ್ರ ಪೂಜ್ಯರು, ಇವನ್ನ ಯಾವುದೇ ರೀತಿ ನಾವು ಮಟ್ಟ ಹಾಕಲಿಲ್ಲ ಅಂದರೆ ನಮಗೆ ಉಳಿಗಾಲ ಅಲ್ಲ, ಮುಂದಿನ ಸಾರಿ ಇವರಿಗೆ BJP ಟಿಕೆಟ್ ತಪ್ಪಿಸಲೇಬೇಕು, ಇವನ್ನ ನಾವು ಮಟ್ಟ ಹಾಕಲಿಲ್ಲ ಅಂದ್ರೆ ನಮಗೆ ಬದುಕೋ ಆಗಲ್ಲ, ಇವರು ಅಭಿವೃದ್ಧಿ ಮಾಡೋದು ಅವರಿಗೆ ಸಹಿಸೋಕ್ಕಾಗ್ತಾ ಇಲ್ಲ. ಯಾಕಂದರೆ ಪೂಜ್ಯರು ಹೇಳ್ದಂಗೆ ಇವ್ರು ನಮ್ಮ MLA ಕೇಳಬೇಕಾಗಿತ್ತು. ನಮ್ಮ MLA ಯಾರು ಮಾತನ್ನು ಕೇಳೋದಿಲ್ಲ. ನಿಜವಾದ ಸತ್ಯವಿದ್ರೆ ಮಾತ್ರ ಅವರು ಸ್ಪಷ್ಟವಾಗಿ ಎಲ್ಲರೂ ಮಾತಾಡೋ, ಸಣ್ಣ ಹುಡುಗರಿಗೂ ಬೆಲೆ ಕೊಡ್ತಾರೆ. ಆದ್ರಳಿಯ ಗವಿಮಠದ ಪೂಜ್ಯರು ಮಾತಾಡಿದ್ದನ್ನು ಆಡಿಯೋದಲ್ಲಿ ಹಾಕಿದ್ದೀನಿ. ಇವರಿಗೆ ಲೋಕಾಯುಕ್ತ ರೇಡ್ ಮಾಡಿಸ್ಬೇಕು, ED ರೇಡ್ ಮಾಡಿಸ್ಬೇಕು, ಯಾವ ರೀತಿ ಮಾಡಿಸ್ಬೇಕು, ಅಮೌಂಟ್ ಹಣಕ್ಕೆ ಒಂದು ಪೌಡರ್ ಹಾಕಿ ಇವ್ರನ್ನ ನಾವು ಕೂಡಲೇ ನಾವು ಇವ್ರನ್ನ ಹಿಡಿಸ್ಲೇಬೇಕಂತೇಳಿ ಪ್ರೀ ಪ್ಲ್ಯಾನ್ ಆಗಿ ಮಾಡಿದ್ದು ಇವತ್ತು ಜಗತ್ ಜಾಹೀರಾಗಿದೆ, ನಮಗೆ ಗೊತ್ತಾಗಿದೆ. ಅದನ್ನು ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಅದನ್ನು ಕೊಟ್ಟಿದ್ದೀನಿ ಆಲ್ರೆಡಿ. ಈಗ ಯಾಕೆ ಮಾಡಿದರೆ ನಮ್ಮ ಶಾಸಕರ ಒಂದು ಏಳಿಗೆಯನ್ನು ಸಹಿಸಲಾರದೆ ಈಗಾಗಲೇ ಡಾಕ್ಟರ್ ಚಂದ್ರು ಲಮಾಣಿ ಸಣ್ಣ ವಯಸ್ಸಿನ ಒಬ್ಬ MLA ಆಗಿದ್ದಾನೆ. ಮುಂದೆ ಸರ್ಕಾರ ಮಟ್ಟದೊಳಗೆ ಸರ್ಕಾರದ ಒಂದು ತಪ್ಪುಗಳನ್ನು ಎತ್ತಿ ಸದನದಲ್ಲಿ ತೋರಿಸ್ತಾ ಇದ್ದಾರೆ. ಮಾನ್ಯ ಮಿನಿಸ್ಟರ್ಗೆ ಮುಜುಗರವನ್ನು ಆಗ್ತಾ ಇದೆ. ಅದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಕೂಡಿ ನಮ್ಮ ಶಾಸಕರವನ್ನು ಮಟ್ಟ ಹಾಕಲಿಕ್ಕೆ, ನಮ್ಮ ಶಾಸಕರ ಧ್ವನಿಯನ್ನು ಅಡಗಿಸ್ಲಿಕ್ಕೆ ಇವತ್ತು ಈ ಪ್ಲ್ಯಾನನ್ನು ಮಾಡಿ ಲೋಕಾಯುಕ್ತ ರೇಡನ್ನು ಮಾಡಿಸಿ ಯಾವುದೋ ಅದು ಒಬ್ಬ ಅವರು ಅದೇ ಗದಗ ಗ್ರಾಮೀಣದ ಚಿಂಚಲಿ ಗ್ರಾಮದ ಕಾಂಟ್ರಾಕ್ಟರು, ಅವನು ಕಾಂಗ್ರೆಸ್ ಕಾರ್ಯಕರ್ತ, ಅವರ ಅಪ್ಪ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು. ಅವರು ಇದೇ ಕೆಲಸ ಮಾಡ್ತಾರೆ ಎಲ್ಲ ಅಧಿಕಾರಿಗಳಿಗೆ, ಆಮೇಲೆ ಎಲ್ಲ ರಾಜಕಾರಣಿಗಳಿಗೆ ಇದನ್ನೇ ಮಾಡೋದಂತ ಅವ್ರ ಕೆಲಸ. ಬರೀ ಎಲ್ಲರಿಗೂ ಬ್ಲಾಕ್ ಮೇಲ್ ಮಾಡೋದು, ಈ ಥರದ್ದು ಒಂದು ಕೆಲಸ ಮಾಡಿದರೆ ನಮ್ಮ ಶಾಸಕರು ಅಂಥವ್ರಲ್ಲ. ಇವತ್ತಿನ ದಿವಸ ನಡೆದಂಥ ಘಟನೆ ನಾವು ಸದ್ಯಕ್ಕೆ ದೂರವಾದಂಥ ಘಟನೆ. ಅದರೊಳಗೆ ನಮ್ಮ ಶಾಸಕರು ಯಾವುದೇ ರೀತಿ ಪಾತ್ರ ಇಲ್ಲ ಅಂತ ಹೇಳಿ ನಾನು